ನಮಸ್ತೆ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. 17ನೇ ತಾರೀಕು ಮಾರ್ಚ್ 2019 ಭಾನುವಾರ, ಶುಕ್ಲ ಪಕ್ಷದ ಏಕಾದಶಿ, ವಿಳಂಬಿನಾಮ ಸಂವತ್ಸರೆ, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಪುಷ್ಯ ನಕ್ಷತ್ರ, ವಣಿಜಕರಣ, ಅತಿಗಂಡ ಯೋಗ. ಇವತ್ತಿನ ಪಂಚಾಂಗ ಸೂರ್ಯೋದಯ ಬಂದು 6:26, ಕುಂಭಲಗ್ನದಲ್ಲಿ, ಬೆಂಗಳೂರಿನ ಸಮಯಕ್ಕೆ ಅನುಸಾರವಾಗಿ. ಬನ್ನಿ, ಈ ಪುಷ್ಯ ಅಂತ ಹೇಳ್ತಿದ್ದಾಗೆ ಮಹಾಯೋಗಿ ನಕ್ಷತ್ರ, ರಾಮನ ನಕ್ಷತ್ರ, ರಾಮ ವನವಾಸಕ್ಕೆ ಹೋದ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಯಾರ್ಯಾರಿಗೆ ಇವತ್ತು ವನವಾಸ ಆಗುತ್ತೋ ಹಾಗೆ ರಾಮ ಪಟ್ಟಾಭಿಷೇಕ ಆಗಿದ್ದು ಪುಷ್ಯ ನಕ್ಷತ್ರವೇ, ಅದು ಕೂಡ ಮಾತಿದೆ. ಬನ್ನಿ ನೋಡೋಣ. ಮೇಷರಾಶಿ ಚೆನ್ನಾಗಿದೆ ಮಕ್ಕಳ. ಪ್ರೊಫೆಸರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ರಾಜಕಾರಣಿ ಆಗಿದ್ದೀರಾ, ವಿಶೇಷ ಅಧಿಕಾರ, ಸ್ಥಾನ, ಗೌರವ ಪಡೆಯತಕ್ಕಂಥದ್ದು. ತುಂಬ ಕಷ್ಟಪಟ್ಟು ತುಂಬ ವರ್ಷಗಳು ಫಲವೇ ಇಲ್ಲ ಅಂದ್ಕೊಂಡಿರೋರಿಗೆ ತಾನಾಗಿ ಒಂದು ಫಲ, ತುಂಬ ದೊಡ್ಡದಾದಂಥ ಫಲವನ್ನು ನೋಡತಕ್ಕಂಥ ದಿನ. ವೃಷಭ ರಾಶಿ, ಸಾರ್ವಜನಿಕ ಅವಮಾನ, ಒಡ ಹುಟ್ಟಿದವರಿಂದ ನೋವು, ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರದಲ್ಲಿ ಏರುಪೇರು, ಏನಾದರೂ ಇನ್ಕಮ್ ಟ್ಯಾಕ್ಸ್ ರೈಟ್, ಸೇಲ್ಸ್ ಟ್ಯಾಕ್ಸ್ ರೈಟ್, ಈ ಥರದ ಸಮಸ್ಯೆಗಳೇನಾದರೂ ಇದ್ದರೆ ಉಲ್ಪಣಿಸ್ಬಿಡುತ್ತೆ ಗುರುಗಳೇ. ಜಾಗರೂಕತೆ, ಆರೋಗ್ಯದ ಕಡೆ ಕೂಡ ಗಮನ ಇಡಿ. ವಿನಾಯಕರಿಗೊಂದು ಅನುಷ್ಠಾನ, ಸಂಕಲ್ಪ, ಗರಿಕೆ ಸೇವೆ. ಮಿಥುನ ರಾಶಿ, ಪುಷ್ಯ ನಕ್ಷತ್ರ, ಶನಿ ನಕ್ಷತ್ರದಲ್ಲಿರೋದ್ರಿಂದ ಆ ಶನಿ ಶುಕ್ರನ ಛಾಯೆಯಲ್ಲಿರೋದ್ರಿಂದ ಚೆನ್ನಾಗಿದೆ. ದಿನ ಒಂದು ರೀತಿ ಆರಂಭವೇ ದೈವ ದರ್ಶನ, ಗುರು ದರ್ಶನ. ಯಾರೋ ಗುರು ಬಂದು ನಿಮ್ಮನ್ನು ಕೈ ಹಿಡಿದು ನಡೆಸೋ ಹಾಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಾಗುತ್ತೆ, ತೊಂದರೆಗಳೇನೂ ಇಲ್ಲ. ಬಟ್ ಸ್ವಲ್ಪ ತುಂಬ ದೊಡ್ಡ ರಾಜಕಾರಣಿ ಆಗಿದ್ದರೆ, ಇಲ್ಲವೇ ತುಂಬ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಹತ್ತಿರದ ವ್ಯಕ್ತಿಗಳಿಂದ ಬೆನ್ನು ಚೂರಿ ಆಗ್ತಕ್ಕಂಥದ್ದು ಆಗುತ್ತೆ. ಒಂದು ಸ್ತ್ರೀ ವಿಚಾರದಲ್ಲೊಂದು ಅವಮಾನ ಪಡತಕ್ಕಂಥ ಪ್ರಸಂಗವೂ ಉಂಟು. ರಂಗನಾಥರ ದರ್ಶನ ಮಾಡತಕ್ಕಂಥದ್ದು ಅತ್ಯುತ್ತಮ. ರಂಗನಾಥ, ರಂಗನಾಯಕಿ ಸೇವೆ, ಕಾವೇರಿ ಸ್ನಾನ, ನಮಗೆ ಬಂದಿರತಕ್ಕಂಥ ಗಂಡಾಂತರ ಸಮಸ್ಯೆ ದೂರ ಆಗುತ್ತೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ ಮಕ್ಕಳು. ಬಟ್ ದಿನ ಆರಂಭವೇ ನಿದ್ದೆ. ಮಾಡಬೇಕಾ, ಓಡಬೇಕಾ, ಎಳಿಬೇಕಾ, ಎವ್ರಿಥಿಂಗ್ ಈಸ್ ಮೂವಿಂಗ್ ವೆರಿ ಸ್ಲೋಲಿ ಅಂತ ಅನಿಸುತ್ತೆ. ಒಂದು ಬೊಗಸೆ ಎಳ್ಳೆಣ್ಣೆ ಹನುಮನ ಆಲಯದಲ್ಲಿ ಇಲ್ಲ ಬಾಲಾಜಿ ದೇವಸ್ಥಾನದಲ್ಲಿ ಪುಟ್ಟದಾಗಿ ದಾನವಾಗಿ ಇಲ್ಲ ದೀಪಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ, ಆ ಒಂದು ಎಳೆದಾಟ, ಆ ಜಿಗುಪ್ಸೆ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು. ಸ್ವಲ್ಪ ಬೆಳಿಗ್ಗೆ ಒಂದು ಸ್ಪೂನ್ ತುಪ್ಪ ಸೇರಿಸ್ತಕ್ಕಂಥದ್ದು ಮಾಡಿ ಚುರುಕು ಬರ್ತಕ್ಕಂಥದ್ದು ಆಗುತ್ತೆ. ಸಿಂಹರಾಶಿ, ವಿಪರೀತ ಖರ್ಚು, ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಆನಂದಕ್ಕೋಸ್ಕರ, ಖುಷಿಗೋಸ್ಕರ, ಒಡ ಹುಟ್ಟಿದವ್ರಿಗೋಸ್ಕರ, ಈ ರೀತಿ ಇರುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟದ ದಿನ. ಕನ್ಯಾ ರಾಶಿ ಚೆನ್ನಾಗಿದೆ. ಸ್ವಲ್ಪ ದೈವ ದರ್ಶನ, ಗುರು ದರ್ಶನ, ಯಾವುದೋ ಒಂದು ದೈವ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ, ಹೋಗ್ಬನ್ನಿ. ಗುರುವಿನ ಅನುಗ್ರಹ ಸಿಗತಕ್ಕಂಥದ್ದಾಗುತ್ತೆ. ತೊಂದರೆಗಳೇನೂ ಇಲ್ಲ. ಒಂದು ವಿಶೇಷ ವಸ್ತ್ರವನ್ನು ಕೊಂಡುಕೊಳ್ಳೋದು, ಹಣ್ಣಿನ ವ್ಯಾಪಾರಿ, ತರಕಾರಿ ವ್ಯಾಪಾರಿ, ಜ್ಯೂಸ್ ವ್ಯಾಪಾರಿಗಳಿಗೆ, ಒಂದು ಲಿಕ್ಕರ್, ವೈನ್ ಸ್ಟೋರ್, ಈ ಥರದ್ದು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ನೋಡ್ತಕ್ಕಂಥ ದಿನ. ತುಲಾ ರಾಶಿ ಚೆನ್ನಾಗಿದೆ ಮಕ್ಕಳ. ತೊಂದರೆಗಳೇನೂ ಇಲ್ಲ, ನಿಭಾಯಿಸ್ಕೊತೀರ. ಒಳ್ಳೆ ಒಂದು ಡಾಕ್ಟರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಈ ಒಂದು ಟೆಕ್ನಿಷಿಯನ್ ಆಗಿದ್ದೀರಾ, ಮೆಡಿಕಲ್ ಟೆಕ್ನಿಷಿಯನ್ ಆಗಿರ್ತಕ್ಕಂಥವರು, ಈ ಮಸೂರ ಕನ್ನಡಕ ಮಾಡ್ತಕ್ಕಂಥ ಒಂದು ಟೆಕ್ನಿಷಿಯನ್ ಆಗಿದ್ದೀರಾ, ರೈಟರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಒಳ್ಳೆ ಗೌರವ ಸನ್ಮಾನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ, ದಿನದಾರಂಭ ನಿಮಗೆ ಒಂದು ರೀತಿ ಒಗಟೆ, ತೊಂದರೆ ಏನೂ ಇಲ್ಲ ಮಕ್ಕಳ. ಇಟ್ಸ್ ತುಂಬ ಲೇಟಾಗಿ ಎದ್ದೊಳ್ತೀರಾ. ಇವತ್ತು ಭಾನುವಾರ ಬೇರೆ, ಮಾಡೋಣ ಬಿಡು ಅಂತ. ಭಾನುವಾರವೇ ಪುಷ್ಯ ನಕ್ಷತ್ರ ಬಂದರೆ ಒಳ್ಳೆಯದು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ಕೆಲಸ ಕಾರ್ಯ ಇರೋ ದಿನ ಪುಷ್ಯ ನಕ್ಷತ್ರ ತುಂಬ ನಿದ್ದೆ ಮಾಡಿಸ್ಬಿಡುತ್ತೆ ಅನ್ನತಕ್ಕಂಥದ್ದು. ರಾಮನ ಆಲಯಕ್ಕೆ ಹೋಗಿ ಏನೋ ಒಂದು ಗಂಟು ಕಗ್ಗಂಟು, ಕುಟುಂಬದ ವಿಚಾರದಲ್ಲಿ ಮದುವೆ ನಂಟು, ಕುಟುಂಬದ ಗಂಟು, ವ್ಯವಹಾರದ ಗಂಟು ಸ್ವಲ್ಪ ಇಬ್ಬಂದಿ ದೂರ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ತೊಂದರೆಗಳೇನೂ ಇಲ್ಲ. ಧನುಸು ರಾಶಿ 100% ಅಯ್ಯಪ್ಪನ ಆಲಯಕ್ಕೆ ಹೋಗಿ. ಇವತ್ತು ಏನಾದರೂ ಒಂದು ಜೈಲು ವಾಸ, ಕೋರ್ಟು ವಾಸ, ಈ ಥರದ ಸಮಸ್ಯೆನಲ್ಲಿ ಸಿಲುಕಾಕೊಂಡಿದ್ದೀರಾ, ಪಾರ್ಟ್ನರ್ಶಿಪ್ಪೋ, ಫ್ರೆಂಡ್ಶಿಪ್ಪೋ, ಯಾರನ್ನೋ ನಂಬಿ ಬಡ್ಡಿ ವ್ಯವಹಾರ, ಚಕ್ರಬಡ್ಡಿ ವ್ಯವಹಾರ, ಲೇವಾದೇವಿ, ಈ ಥರದ ಬಹುದೊಡ್ಡ ದುಡ್ಡು, ಕುತಂತ್ರದ ದುಡ್ಡು, ಅಧರ್ಮದ ದುಡ್ಡು, ಅನ್ಯಾಯದ ದುಡ್ಡು, ಈ ರೀತಿ ಹೋಗ್ತಿರ್ತಕ್ಕಂಥವರಿಗೆ ಬಹುದೊಡ್ಡ ಪೆಟ್ಟು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಜಾಗರೂಕತೆ. ಏನು ಮಕರ ರಾಶಿ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ವಿಪರೀತ ಖರ್ಚು ಮನೆಗೋಸ್ಕರ, ಖುಷಿಗೋಸ್ಕರ, ಸುತ್ತಾಟಕ್ಕೋಸ್ಕರ, ಎಲ್ಲೋ ಒಂದು ದೂರ ಸ್ಥಳದಲ್ಲಿ ಒಂದು ಕೆಲಸ ಕಾರ್ಯ ವ್ಯವಹಾರ ಅಂತ ಓಡಾಟ,
ನಿಭಾಯಿಸ್ಕೊಂಡು ಹೋಗ್ತೀರಾ. ಬಟ್ ಯಾಕೋ ಹತ್ತಿರದವರಿಂದಲೇ, ತುಂಬ ತಿಳಿದವರಿಂದಲೇ ನಿಮಗೆ ಮೋಸ ಹೋಗ್ತಕ್ಕಂಥ ಪ್ರಸಂಗ. ಬಾಲಾಜಿ ದೇವಸ್ಥಾನದಲ್ಲಿ ಒಂದು ಪುಟ್ಟದಾಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಆ ತುಳಸಿ ಸೇವನೆ ಮಾಡಿ. ಕುಂಭರಾಶಿ ಯಾಕೋ ದಿನದ ಆರಂಭ ನಿಧಾನಗತಿಯಲ್ಲಿ ಚೆನ್ನಾಗಿದೆ. ತುಂಬ ದಿನಗಳಿಂದ ಯಾವುದೋ ಒಂದು ಬಹುದೊಡ್ಡ ಯೋಜನೆ, ಕೆಲಸ ಕಾರ್ಯ, ರೂಪುರೇಷೆಗಳು ನಡೀತಿದೆ. ಅದು ಒಂದು ಹಂತಕ್ಕೆ ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ತೊಂದರೆಗಳೇನೂ ಇಲ್ಲ. ಹತ್ತಿರದಲ್ಲಿ ಎಲ್ಲಿಯಾದರೂ ಪಾಂಡುರಂಗ, ವಿಠ್ಠಲನ ದೇವಸ್ಥಾನ, ಚೆನ್ನಕೇಶವ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಇಂಥ ಕ್ಷೇತ್ರವಿದ್ದರೆ ಒಂದು ಸಣ್ಣ ನಮಸ್ಕಾರ ಮಾಡಿಕೊಳ್ಳಿ. ಖರ್ಚು ವೆಚ್ಚಗಳಿಗೇನು ತೊಂದರೆಗಳೇನು ಆಗೋದಿಲ್ಲ, ನಿಭಾಯಿಸ್ಕೊಳ್ತಕ್ಕಂಥದ್ದು. ಇನ್ನು ಮೀನರಾಶಿ, ದಶಮ ಸ್ಥಾನದಲ್ಲಿ ಶನಿ ಇದ್ದಾನೆ, ಪಂಚಮ ಸ್ಥಾನದಲ್ಲಿ ಚಂದ್ರ. ಆ ಒಂದು ಶನಿ ಭಾವದಲ್ಲಿರೋದನ್ನ ಉದ್ಯೋಗ ನಿಮಿತ್ತ, ವ್ಯಾಪಾರ ನಿಮಿತ್ತ ತುಂಬ ತಲೆ ಕೆಡಿಸ್ಕೊತಿದ್ದೀರಾ. ಅಭಿವೃದ್ಧಿಯ ಬಗ್ಗೆ ಚೆನ್ನಾಗಿದೆ. ನೀವು ಏನು ಕಷ್ಟಪಡ್ತಿದ್ದೀರೋ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಕರ್ಮದ ಹಾದಿಯಲ್ಲಿ ಮುಂದಕ್ಕೆ ಹೋಗಿ ಕರೆಕ್ಟಾಗಿರಿ. ನೀವು ಕರೆಕ್ಟಾಗಿರಿ. ಎದುರುಗಡೆಯ ವ್ಯಕ್ತಿ ಬೇವಿನ ಮರ, ಅವನು ಜಾಲಿ ಮರ. ನೀವು ಗಂಧದ ಮರವಾಗಿರಿ. ಮಾವಿನ ಮರವಾಗಿರಿ. ಅವನಿಗೆ ಹೋಲಿಕೆ ಮಾಡ್ಕೊಂಡು ಅವನು ಮುಳ್ಳೆ ಕೊಡೋದು, ಅವನು ಕಹಿಯೇ ಕೊಡೋದು. ನೀವು ಕಹಿ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ಮುಂದಕ್ಕೆ ಹೆಜ್ಜೆ ಹಾಕಿ. ಖಂಡಿತ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇವತ್ತೆಲ್ಲ ಲೇಟ್ ಆಗ್ಬೋದು ಅಷ್ಟೇ. ಸೊ ಮೀನರಾಶಿಗೆ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಗುಡ್ ನ್ಯೂಸ್, ವಿಶೇಷವಾದಂಥ ಸುದ್ದಿ ವೃತ್ತಿಪರವಾಗಿಯೋ ವ್ಯವಹಾರ ಪರವಾಗಿಯೋ ಒಂದು ಸಿಗತಕ್ಕಂಥ ಒಂದು ದಿನವಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ತೆ.